Hey guys, what's up? Welcome back to my channel The Bug. Today's video is something different and I'm going on a short drive. ಸೊ ಇದು ನನ್ನ ಮೊದಲನೇ ಪ್ರಯತ್ನ ಕನ್ನಡದಲ್ಲಿ ವ್ಲಾಗ್ ಮಾಡೋದು. ಆಮೇಲೆ ನೀವು ಅನ್ಕೊಂತಿರ್ಬೋದು ಏನಕ್ಕೆ ಬೈಕಿಂದ ಆಲ್ ಆಫ್ ಅ ಸಡನ್ ಕಾರ್ ಕಡೆಗೆ ಅಂತ. ಸಿಚುವೇಶನ್ ಹಂಗಿದೆ. ಸೊ ನಾನು ಬೈಕು ಸ್ವಲ್ಪ ತಿಂಗಳು ಓಡಿಸೋಂಗಿಲ್ಲ ಡ್ಯೂ ಟು ಮೆಡಿಕಲ್ ರೀಸನ್. ಸೊ ಅದಕ್ಕೆ ಏನೋ ಐ ಥಾಟ್ ವೈ ನಾಟ್ ಲೆಟ್ಸ್ ವ್ಲಾಗ್ ಇನ್ ಕಾರ್ ಅಂತ. ನೋಡಿ ರೋಡ್ ಕಂಡೀಷನ್ ನೋಡಿ, ಇದು ಇಷ್ಟೆಲ್ಲ ಟ್ಯಾಕ್ಸ್ ಕಟ್ತೀವಿ, ರೋಡ್ ಮಾತ್ರ ಹಿಂಗೆ. ಇದು ನೋಡಿ ಗುಂಡಿ ಹೆಂಗಿದೆ. ಈ ಯಾರಾದರೂ ಹೊಸೊಬ್ರು ರಾತ್ರಿ ಹೊತ್ತು ಬಂದರು ಅಂದರೆ ಪಕ್ಕ ಆಯ್ಕೊಳದೆ ಯಪ್ಪ. ಸೊ ಹಾಗೆ ಸುಮ್ಮನೆ ಒಂದು ಡ್ರೈವ್ ಹೋಗ್ಬರೋಣ ಅಂತ ತುಂಬ ದಿನದಿಂದ ಮನಸ್ಸಲ್ಲಿತ್ತು, ಒಂದು ವ್ಲಾಗ್ ಮಾಡೋಣ ಕಾರಲ್ಲಿ ಅಂತ. ಇವತ್ತು ಚಾನ್ಸ್ ಸಿಕ್ಕಿದೆ. ನನ್ನ ಹತ್ರ ಮೇನ್ಲಿ ಗೋಪ್ರೋ ಹೆಡ್ ಮೌಂಟ್ ಇರಲಿಲ್ಲ, ಹೆಡ್ ಸ್ಟ್ರಾಪ್ ಅಂತಾರೆ ಅದಕ್ಕೆ, ವಿಚ್ ಈಸ್ ಸೂಟಬಲ್ ಫಾರ್ ವ್ಲಾಗಿಂಗ್ ಇನ್ ಕಾರ್. ಇದು ನೋಡಿ, ಇದು ಏನಕ್ಕಪ್ಪ ಬೇಕಿದ್ದು ಇಷ್ಟೊಂದು ಅಂಪು. ದಿಸ್ ಈಸ್ ದ ಕಂಡೀಷನ್ ಆಫ್ ದ ರೋಡ್ಸ್. ಏನಕ್ಕೆ ಗೊತ್ತಿಲ್ಲ ಏನಕ್ಕೆ ಇಷ್ಟು ಡಂಪ್ ಹಾಕ್ತಾರೆ ಅಂತ. ಸೊ ಸಂಜೆ 5:30. ಸೊ ಆಲ್ಮೋಸ್ಟ್ 6 months ಆಗಿದೆ. ಒಂದು ಒಳ್ಳೆ ಡಾಮಿನೋಸ್ ಪಿಜ್ಜಾ ಹಟ್ಟಿದೆ. ಸೊ ಆಲ್ಮೋಸ್ಟ್ 6 months ಆಗಿದೆ. ಕೊರೋನಾ ರಣಕೇಕೆ ಆಗ್ತಾನೆ ಇದೆ. ಸೊ ಲಾಕ್ಡೌನ್ ಇತ್ತು, ತೆಗ್ದಿದ್ದಾರೆ ಇವಾಗ ಗೌರ್ಮೆಂಟು. ಜಾಸ್ತಿ ಜನರು ಇರೋ ಕಡೆ ಹೋಗಬೇಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಅಂತ ಗೌರ್ಮೆಂಟ್ ಹೇಳಿದೆ. ಅಂದ್ರೂ ನಾನು ನೋಡ್ತಿರ್ತೀನಿ ಅವಾಗವಾಗ ಹಬ್ಬದ ಟೈಮಲ್ಲೆಲ್ಲ ಜನರು ತುಂಬ ಏನೋ ಹಬ್ಬನೇ ಎಲ್ಲ ಆಲ್ಮೋಸ್ಟು ಹಬ್ಬ ಇಲ್ಲದೆ ಇದ್ದರೆ ಏನೋ ಭೂಮಿನೇ ಮುಳುಗೋಗ್ಬಿಡುತ್ತೆ ಅಂತ. ಇದು ನನ್ನ ಪರ್ಸ್ನಲ್ ಒಪಿನಿಯನ್, ನೋ ಹಾರ್ಡ್ ಫೀಲಿಂಗ್ಸ್. ನನ್ನ ವರ್ಡ್ಸಿಂದ ಬೇರೆಯವ್ರಿಗೆ ಏನಾದ್ರು ತೊಂದರೆ ಆಯಿತು ಇಲ್ಲ ಮನಸ್ಸಿಗೆ ಡ್ಯಾಮೇಜ್ ಆಯಿತು ಅಂದರೆ ಪ್ಲೀಸ್ ಕ್ಷಮಿಸಿ. ನಾನು ಏನು ಹೇಳ್ತಿದ್ದೆ ಅಂದರೆ, ಯಾವುದೋ ಹೊಸ ಬಿಲ್ಡಿಂಗ್ ಆಗ್ತಿದೆ ಇಲ್ಲಿ, ಸಖತ್ತಾಗಿ ಕಟ್ತವ್ರೆ, ಇನ್ನೊಂದು ಹಂಪು. ಸೊ ನಾನು ಏನು ಹೇಳ್ತಿದ್ದೆ ಅಂದರೆ, ಕೊರೋನಾ ಗೊತ್ತಿರೋ ವಿಚಾರ ಎಲ್ಲರಿಗೂ. ಏನಿದ್ದು ಚೈನೀಸ್ ಮೇಡ್ ವೈರಸ್ ಇದೆ ಅಲ್ಲ, ಆಲ್ ಓವರ್ ವರ್ಲ್ಡ್ ಎಫೆಕ್ಟ್ ಮಾಡಿದೆ, ತುಂಬ ಹೊಡ್ತಾ ಬಿದ್ದಿದೆ ಫ್ರೆಂಡ್ಸ್. ಪಾಪ ಮಿಡಲ್ ಕ್ಲಾಸ್ ಮತ್ತು ಹೈಯರ್ ಕ್ಲಾಸ್ ಪೀಪಲ್ಗೇನೋ ಪರವಾಗಿಲ್ಲ, ಹೆಂಗೋ ಜೀವನ ನಡೀತಾ ಇದೆ. ಆದರೆ ಈ ತುಂಬ ಹೊಡ್ತಾ ಬಿತ್ತು ಡೈಲಿ ಲೇಬರ್ಸ್ಗೆ ಮತ್ತು ಅವ್ರಿಗೆಲ್ಲ ತುಂಬ ಹೊಡ್ತಾ ಬಿತ್ತು. ಪಾಪ ಗೌರ್ಮೆಂಟು ಸಹಾಯ ಮಾಡಿದೆ. ಅಂದ್ರೂ ಇವಾಗ ಸುಮ್ಮನೆ ಲೈಟಾಗಿ ತೊಗೊಳಕ್ಕಾಗಲ್ಲ. ಹೆಂಗೋ ಲಾಕ್ಡೌನ್ ತೆಗೆದುಬಿಟ್ಟಿದ್ದಾರೆ, ಏನೂ ಆಗಲ್ಲ, ಕೊರೋನಾ ಇದ್ದರೆ ಏನೂ ಆಗಲ್ಲ ಅಂದ್ಕೊಂಡು ಜೀವನ ಮಾಡಿದ್ರೆ ತುಂಬ ಕಷ್ಟ. ಯಾಕಂದರೆ ಇನ್ನೂ ಮೆಡಿಸಿನ್ ಸಿಕ್ಕಿಲ್ಲ ಫ್ರೆಂಡ್ಸ್, ಇನ್ನೂ ಔಷಧಿ ಸಿಕ್ಕಿಲ್ಲ. ಸೊ ಹುಷಾರಾಗಿರಬೇಕು. ಅದೇ ನಾನು ಆ್ಯಕ್ಚುಲಿ ಬಿಫೋರ್ ಬೈಕಿಂಗ್ ಐ ಆಮ್ ಸ್ಟಿಲ್ ಅ ಕಾರ್ ಫ್ರೀಕ್. ನನಗೆ ಡ್ರೈವಿಂಗ್ ಅಂದರೆ ತುಂಬ ಇಷ್ಟ. ನಾಟ್ ಓನ್ಲಿ ಬೈಕ್ ರೈಡಿಂಗ್, ಐ ಲೈಕ್ ಕಾರ್ಸ್. ಐ ಡೋಂಟ್ ಲೈಕ್ 4-wheelers ವಿಚ್ ಡಸಂಟ್ ಗಿವ್ ಮೀ ಎನಿ ಡ್ರೈವಿಂಗ್ ಪ್ಲೆಷರ್. ಸೊ ನನಗೆ ಆ ಡ್ರೈವಿಂಗ್ದು ಪ್ಲೆಷರು ಇರಬೇಕು ಕಾರಲ್ಲಿ. ಸೊ ಸುಮ್ಮನೆ ಏನೋ ಮೈಲೇಜ್ ಕೊಡುತ್ತೆ, ಫೀಚರ್ಸ್ ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಳಲ್ಲ ನಾನು. ಐ ಆಮ್ ನಾಟ್ ದ್ಯಾಟ್ ಕೈಂಡ್ ಆಫ್ ಅ ಪರ್ಸನ್. ಸೊ ಫಾರ್ ಎಕ್ಸಾಂಪಲ್ ಇದನ್ನೇ ತೊಗೊಳ್ಳಿ, ಇದು ಫೋಕ್ಸ್ವ್ಯಾಗನ್ ಪೋಲೋ ಓಡಿಸ್ತಾ ಇರೋದು ನಾನು. 2010 ನವಂಬರ್, ಆಲ್ಮೋಸ್ಟ್ 11 ಮಾಡಲು ಅನ್ಕೋಬೋದು ನಾವು. ಆಲ್ಮೋಸ್ಟ್ ಎಷ್ಟು 10 ವರ್ಷ ಆಗಿದೆ ತೊಗೊಂಡು. ಇದುವರೆಗೂ ಈ ಕಾರು ಎಲ್ಲೂ ಬೋರಿಂಗ್ ಅನಿಸ್ಲಿಲ್ಲ ನನಗೆ. ಸೊ ಐ ಆಮ್ ನೆವರ್ ಫೆಡ್ ಅಪ್ ಆಫ್ ದಿಸ್ ಕಾರ್. ಈವನ್ ಆಫ್ಟರ್ 10 years ಐ ಲವ್ ಡ್ರೈವಿಂಗ್ ದಿಸ್ ಪರ್ಟಿಕ್ಯುಲರ್ ಬ್ಯೂಟಿ. ನೋಡ್ತಿರ್ಬೋದು ಓಡೋ ಆಲ್ಮೋಸ್ಟ್ 1,05,342 ಓಡಿದೆ. ಅಂದ್ರೂ AC ಹಾಕೊಂಡು ಓಡಿಸ್ತಾ ಇದ್ದೀನಿ. ಪಿಕಪ್ಪು ಸಕ್ಕತ್ತಾಗಿದೆ.
ಡ್ರೈವಿಂಗ್ ಪ್ಲೆಷರ್ ಇದೆ ಅಲ್ಲ, ಈ ಜರ್ಮನ್ ಇಂಜಿನಿಯರಿಂಗು ಅದಕ್ಕೆ ಫೇಮಸ್ಸು. ಸೊ ದಿಸ್ ಜರ್ಮನ್ಸ್ ಕ್ಯಾನ್ ನೆವರ್ ಗೋ ರಾಂಗ್ ವಿತ್ ಆಟೋಮೊಬೈಲ್ ಅಂತಾರೆ ಜನರು. ಅಂತಾರೆ ಏನೋ ಮೈಲೇಜ್ ಕೊಡಲ್ಲ ಗಾಡಿ, ಮೇಂಟೆನೆನ್ಸು ಹಂಗೆ ಹಿಂಗೆ ಅಂತಾರೆ. ಆದರೆ ಫಕ್ ಇಟ್ ಮ್ಯಾನ್, ಐ ಲೈಕ್ ಡ್ರೈವಿಂಗ್. ಐ ಲವ್ ದ್ಯಾಟ್ ರೆಸ್ಪಾನ್ಸ್ ಐ ಗೆಟ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಕಾರ್. ಏನಿಲ್ಲ ಫ್ರೆಂಡ್ಸ್, ಇದು ತುಂಬ ಬೇಸಿಕ್ ಮಾಡಲ್ ಓಡಿಸ್ತಾ ಇರೋದು ನಾನು, ಟ್ರೆಂಡ್ ಲೈನು. ಇದರಲ್ಲಿ ABS ಇಲ್ಲ, ಏರ್ ಬ್ಯಾಗ್ಸ್ ಇಲ್ಲ. ಇದು ಆ್ಯಕ್ಚುಲಿ CBU ಯೂನಿಟು. CBU ಅಂದರೆ ಕಂಪ್ಲೀಟ್ಲಿ ಬಿಲ್ಟ್ ಯೂನಿಟ್ ಅಂತಾರೆ. ಇಟ್ಸ್ ಡೈರೆಕ್ಟ್ಲಿ ಇಂಪೋರ್ಟೆಡ್ ಫ್ರಮ್ ಜರ್ಮನಿ. 2010 ಇಂಡಿಯಾ ಒಳಗೆ ಐ ಥಿಂಕ್ there was no manufacturing plant for Volkswagen cars. ಅದಕ್ಕೆ ಶೋರೂಮ್ ಡೈರೆಕ್ಟಾಗಿ ಇಂಪೋರ್ಟ್ ಮಾಡಿಸ್ಕೊಂಡು ಇಂಡಿಯಾ ಒಳಗಡೆ ಸೇಲ್ ಮಾಡ್ತಾಯಿದ್ರು ಗಾಡಿನ. ಸೊ ಆವಾಗ ತೊಗೊಂಡಿದ್ದು ಗಾಡಿ ಇದು. 10 ವರ್ಷ ಆಗಿದೆ. ಸ್ವಲ್ಪನೂ ನಿಮ್ಗೆ ಲ್ಯಾಗ್ ಇಲ್ಲ ಪವರಲ್ಲಿ. ಅಮೇಝಿಂಗ್ ಕಾರ್. ಟ್ರಕ್ ಹಾವಳಿ ಆಲ್ಮೋಸ್ಟ್ ಇವಾಗೆಲ್ಲ ನೋಡಿ, ಕರ್ನಾಟಕದಿಂದ ಬೇರೆ ಸ್ಟೇಟಿಗೆ ಎಲ್ಲ ಟ್ರಾವೆಲಿಂಗ್ ಸ್ಟಾರ್ಟ್ ಆಗಿದೆ. ಯು ಶುಡ್ ಹ್ಯಾವ್ ದಟ್ ಪಾಸ್. ಏನೋ ಇಫ್ ಯು ಗೆಟ್ ಕಾಟ್ ಯು ನೋ ನೀಡ್ ಟು ಪೇ ಫೈನ್ ಆ್ಯಂಡ್ ಎವ್ರಿಥಿಂಗ್. ಅದೇ ನಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ಕೇಳ್ತಾರೆ, ಏನಿದು ಇಷ್ಟೊಂದು ಕಮ್ಮಿ ಮೈಲೇಜ್ ಕೊಡುತ್ತೆ, ಏನು ಮೇಂಟೈನ್ ಮಾಡೋಕ್ಕಾಗತ್ತಾ ನಿಮಗೆ, ಅದು ಇದು ಏನು ಇದು ABS ಇಲ್ಲ ಏನಿಲ್ಲ ಅಂತೆಲ್ಲ ಕ್ವಶನ್ ಮಾಡ್ತಾರೆ. ಆದರೆ ಐ ಆಮ್ ಓಕೆ ಗೈಸ್. ಐ ಡೋಂಟ್ ವಾಂಟ್ ABS, ಐ ಡೋಂಟ್ ವಾಂಟ್ ಏರ್ ಬ್ಯಾಗ್ಸ್ ಅನ್ಲೆಸ್ ದಿಸ್ ಕಾರ್ ಡಸಂಟ್ ಗಿವ್ ಮಿ ಎನಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಐ ವಿಲ್ ಸ್ಟಿಲ್ ಓನ್ ದಿಸ್ ಕಾರ್ ನೋ ಮ್ಯಾಟರ್ ವಾಟ್. ಜಾಮ್ ಆಗಿಬಿಟ್ಟಿದೆ ಫುಲ್ ಇಲ್ಲಿ. ಲಾಟ್ ಆಫ್ ವೆಹಿಕಲ್ಸ್ ಹಿಯರ್. ಐ ಡೋಂಟ್ ನೋ ವೈ ದ್ಯಾಟ್ ಲೇನ್ ಈಸ್ ನಾಟ್ ಓಪನ್. ಅದೇ ಜನರು ಕೇಳ್ತಿರ್ತಾರೆ, ಯಾಕೆ ನೀನು ಇನ್ನೂ ಕಾರ್ ಚೇಂಜ್ ಮಾಡಿಲ್ಲ, 10 ವರ್ಷ ಆಯಿತು, ಆಮೇಲೆ ಇದಕ್ಕೆ ABS ಇಲ್ಲ, EBD ಇಲ್ಲ, ಏರ್ ಬ್ಯಾಗ್ಸ್ ಇಲ್ಲ, ಮೈಲೇಜ್ ಕಮ್ಮಿ ಕೊಡುತ್ತೆ, ಜರ್ಮನ್ ಕಾರು, ಮೇಂಟೆನೆನ್ಸ್ ಜಾಸ್ತಿ ಅಂತ ಎಲ್ಲ ಕ್ವಶನ್ ಮಾಡ್ತಾರೆ. ಬಟ್ ಐ ಟೆಲ್ ದೆಮ್ ಒನ್ ಥಿಂಗ್. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. One day what happened, cousin Oppa, he wanted to go for a new car. So he called me up and he's saying, I want to buy a new car and I'm thinking of going for Maruti. ಕೇಳಿದೆ ಅವನಿಗೆ ಏನಕ್ಕೆ ಮಾರುತಿನೇ ಬೇಕು ಅಂತ. he said, ಇಲ್ಲ ಮಾರುತಿ they have a good price point and they give better mileage. ಆಮೇಲೆ they have nice futures and everything ಅಂತ. ಓಕೆ ಆಯ್ತಪ್ಪ, ಫೈನ್. ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದೆ, ಹ್ಯಾವ್ ಯು ಗಾನ್ ಥ್ರೂ ದ ಸೇಫ್ಟಿ ರೇಟಿಂಗ್ಸ್ ಆಫ್ ಮಾರುತಿ? ಎಲ್ಲ ನೀನು ರಿಸರ್ಚ್ ಮಾಡಿದ್ಯಾ ಕುತ್ಕೊಂಡು? ಹಾಂ ಮಾಡಿದ್ದೀನಿ ಅಂತ ಅಂದ. ಜನರಲಿ ಮಾರುತಿ ಕಾರ್ಸ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರೋಲ್ಲ. ಐ ಪರ್ಸ್ನಲಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಒನ್ ಇನ್ಸಿಡೆಂಟ್ ವೇರ್ Maruti Baleno was hit by a motorcycle at a very low speed and the bumper had fell off. ಪಲ್ಟಿ ಹೊಡೆದ್ರೆ ರೋಡ್ ಮೇಲೆ ಕಾರು. ಇಫ್ ಇಟ್ ರೋಲ್ಸ್ ಓವರ್, ಇಫ್ ದ ಬಿಲ್ಡ್ ಕ್ವಾಲಿಟಿ ಈಸ್ ಅನೇಬಲ್ ಟು ಸಸ್ಟೈನ್ ದ್ಯಾಟ್ ಡ್ಯಾಮೇಜ್ ಇಂಪ್ಯಾಕ್ಟ್, ಡೆಫಿನೆಟ್ಲಿ ದ ಆಕ್ಯುಪೆಂಟ್ಸ್ and the driver will get hurt really bad. Eventually I told all these things to him. ಅಂದ್ರೂ ಅವನು he was like, ಇಲ್ಲ ನಾನು ಮೆಲ್ಲಿಗೆ ಓಡಿಸ್ತೀನಿ, ಐ ಡೋಂಟ್ ಡೂ ರಶ್ ಡ್ರೈವಿಂಗ್, ಹಂಗೆ ಹಿಂಗೆ ಅಂತ ಅಂದ. ಬಟ್ ಐ ಟೋಲ್ಡ್ ಹಿಮ್, ನೋಡಪ್ಪ ಹಂಗೆ ಇರೋಲ್ಲ, ಟೈಮ್ ಕೆಟ್ಟಿದ್ರೆ ಏನಾರು ಆಗ್ಬೋದು. ಗೋ ಫಾರ್ ಅ ಸೇಫರ್ ಕಾರ್, at least a Tata for that matter, if you are looking at budget. It has achieved good rating, a top rating compared to all the other Indian manufacturers. ನಿಮಗೆ ಟಾಟಾ ಟಿಯಾಗೋ ಇರ್ಬೋದು, ನೆಕ್ಸಾನ್ ಇರ್ಬೋದು, ವಾರಿಯರ್ ಇರ್ಬೋದು, ಒಳ್ಳೆ ಕಾರ್ಸ್ ಇವೆಲ್ಲ. ದೇ ಆರ್ ಬ್ಯೂಟಿಫುಲ್ ಆಟೋಮೊಬೈಲ್ಸ್. ಅದೇ ಸೊ ಈ ಜನರ ಮೆಂಟಾಲಿಟಿ ಹೆಂಗಾಗಿದೆ ಅಂದರೆ, ಇವನ್ ಎಲ್ಲರೂ ಅಂತ ಹೇಳ್ತಿಲ್ಲ, ತುಂಬ ಜನ ದೇ ಟೇಕ್ ಓನ್ಲಿ ಮೈಲೇಜ್ ಆಸ್ ಅ ಮೇಜರ್ ಚೆಕ್ ಪಾಯಿಂಟ್. They don't see the build quality, they don't see the ratings, the NCAP ratings of the car, safety ratings of the car. ನೋಡಿ ಒಂದು ಪೋಲೋ ಹೆಂಗೆ ಹೋಗ್ತಾ ಇದೆ, ಹೆಂಗೆ ಹೋಗ್ತಾ ಇದೆ, ಅದು ಹೆಂಗೆ ಕಾಣುತ್ತೆ ನೋಡಿ ರೋಡ್ ಮೇಲೆ. ಸೆಕ್ಸಿ ಕಾರ್ ಇದು ಪೋಲೋ. ಯಾ, ಸೊ ದೇ ಡೋಂಟ್ ಸಿ ಆಲ್ ದೀಸ್ ಥಿಂಗ್ಸ್.
ಓನ್ಲಿ ದೇ ಗಿವ್ ಪ್ರಿಫರೆನ್ಸ್ ಟು ಫ್ಯೂಚರ್ಸ್. ನೋಡೋಕೆ ಒಳ್ಳೆ ಕ್ರೋಮ್ ಇರಬೇಕು ಗಾಡಿ ಮೇಲೆ, ಒಳ್ಳೆ ಮೈಲೇಜ್ ಕೊಡಬೇಕು, ದೊಡ್ಡದಾಗಿರಬೇಕು ಗಾಡಿ, ಇಷ್ಟಿದ್ರೆ ಸಾಕು. ಜಿಂದಾಬಾದ್. I had lot of options before buying this. I had Ford ittu mind alli. I had Maruti Baleno in my budget, but still I stretched my budget and went for Polo. ಯಾಕಂದರೆ ಈ ಕಾರ್ ಕೊಡೋಷ್ಟು ಪ್ಲೆಷರ್ ಅಥವಾ ರೆಸ್ಪಾನ್ಸ್, ಆ ಎಂಗೇಜ್ಮೆಂಟ್ ಇದೆ ಅಲ್ಲ, ಅದು ಯಾವ ಕಾರು ಕೊಡಲ್ಲ, ಟು ಬಿ ಫ್ರ್ಯಾಂಕ್. ಇನ್ನೊಂದು ಕಾರು ಹೇಳೋಕ್ಕೆ ಇಷ್ಟಪಡ್ತೀನಿ, ಸ್ಕೋಡಾ ರ್ಯಾಪಿಡ್. ಅದು ಒಳ್ಳೆ ಗಾಡಿನೇ, ಬಿಲ್ಡ್ ಗಾಡಿ ಚೆನ್ನಾಗಿದೆ. ಆ್ಯಂಡ್ ಇವನ್ ಟಾಟಾ, ಐ ಅಡ್ಮೈರ್ ಅ ಲಾಟ್. ಟಾಟಾ ಇಸ್ ಡೂಯಿಂಗ್ ಅ ಗ್ರೇಟ್ ಜಾಬ್ ಆಫ್ ಪ್ರೊವೈಡಿಂಗ್ ಕಸ್ಟಮರ್ಸ್ ಅ ವೆರಿ ಗುಡ್ ಪ್ರಾಡಕ್ಟ್ ಫಾರ್ ದ ಪ್ರೈಸ್. ಟಾಟಾ ಟಿಯಾಗೋ ನೋಡಿರ್ತೀರಾ, ಎಷ್ಟು ಪಲ್ಟಿ ಹೊಡೆದ್ರೂ ಒಳಗಡೆ ಕೂತ್ಕೊಂಡ್ರೆ ಏನೂ ಆಗಿಲ್ಲ. ತುಂಬ ಕೇಸಸ್ ಇದೆ ಆಗಿರೋದು. ಒಳ್ಳೆ ಕಾರು. ಒನ್ ಸಜೆಷನ್ ಫ್ರಮ್ ಮೈ ಎಂಡ್ ಫಾರ್ ದ ಪೀಪಲ್ ಹೂ ವಾಂಟ್ ಟು ಗೋ ಫಾರ್ 4-wheeler, ಪ್ಲೀಸ್ ಡೋಂಟ್ ಗೋ ಬೈ ದ ಮೈಲೇಜ್ ಗೈಸ್. ಯಾಕಂದರೆ ಜೀವಕ್ಕೆ ಬೆಲೆ ಇಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಯಾವುದೇ ಗಾಡಿ ತೊಗೋಬೇಕಾದ್ರೂ 4-wheeler, ಅಟ್ಲೀಸ್ಟ್ ಲುಕ್ ಎಟ್ ದ ಬಿಲ್ಡ್ ಕ್ವಾಲಿಟಿ ಆ್ಯಂಡ್ ಸೇಫ್ಟಿ ರೇಟಿಂಗ್ಸ್. ಮೈಲೇಜು ಕಮ್ಮಿ ಇದ್ರೂ ಪರವಾಗಿಲ್ಲ. ಇಟ್ಸ್ ವೆರಿ ಸನಿ ಟುಡೇ, ತುಂಬ ಬಿಸಿಲಿದೆ. ಯಾ, ಐ ವಿಲ್ ಟೆಲ್ ಯು ವೈ ಐ ಬಾಟ್ ದಿಸ್ ಕಾರ್, ವಾಟ್ ಮೇಡ್ ಮೀ ಟು ಪರ್ಚೇಸ್ ದಿಸ್ ಜರ್ಮನ್ ಮಾಸ್ಟರ್ ಪೀಸ್. ಸೊ ಅವಾಗ ತೊಗೋಬೇಕಾದ್ರೆ ಮಾರ್ಕೆಟಲ್ಲಿ ತುಂಬ ಗಾಡಿಗಳಿತ್ತು ಬಜೆಟಲ್ಲಿ. i20 ಇತ್ತು, ಸ್ವಿಫ್ಟ್ ಇತ್ತು, ಐ ಹ್ಯಾಡ್ ಟಾಟಾ. ಬಟ್ ದಿಸ್ ಪರ್ಟಿಕ್ಯುಲರ್ ಬ್ಯೂಟಿ, ಈ ಪರ್ಟಿಕ್ಯುಲರ್ ಕಾರು, it was something different guys. So I drove this car for almost half an hour on a highway as well as inside city. The feedback which it gave, right, it was amazing. ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು ನನಗೆ. ಪ್ರತಿಯೊಂದು ಬಟನ್ಸು, ಸ್ಟೇರಿಂಗು, ಆ ಕ್ವಾಲಿಟಿ ಆಫ್ ಪ್ಲಾಸ್ಟಿಕ್ಕು, ಆ ಫೀಲ್ ಇದೆ ಅಲ್ಲ, ಇಟ್ ವಾಸ್ ಸಮಥಿಂಗ್ ಎಲ್ಸ್. ಆ್ಯಂಡ್ ಇಟ್ ಈಸ್ ಸಮಥಿಂಗ್ ಎಲ್ಸ್. ಸ್ಟಿಲ್ ನಾವು ನೋಡಿ ಅವ್ನು ಹೆಂಗೆ ಹೋಗ್ತಾನೆ. ಸ್ಟಿಲ್ ನಾವು 10 ವರ್ಷ ಆಗಿದೆ ಗಾಡಿಗೆ. ದೆರ್ ಈಸ್ ನೋ ಕ್ರ್ಯಾಕ್ ಇರಲಿ, ಸೌಂಡ್ ಇರಲಿ, ನಿಮ್ಗೆ ಕೇಳಿಸಲ್ಲ ಅನ್ಲೆಸ್ ರೋಡ್ ಈಸ್ ಬ್ಯಾಡ್. ಆಮೇಲೆ ಹ್ಯಾಂಡ್ಲಿಂಗ್ ಬಂದ್ಬಿಟ್ಟು ಸೆಕ್ಸಿ ಹ್ಯಾಂಡ್ಲಿಂಗ್ ಇದೆ. ನಿಮಗೆ ಫೀಡ್ಬ್ಯಾಕು ಹಂಗೆ ಕೊಡುತ್ತೆ. ಸೊ ಐ ಕ್ಯಾನ್ ಈಸಿಲಿ ಡ್ರೈವ್ ದಿಸ್ ಕಾರ್ ಇನ್ ಒನ್ ಹ್ಯಾಂಡ್. Right hand on the steering wheel and left hand on the gear lever. AC ಹಾಕೊಂಡು ಓಡಿಸ್ತಾ ಇದ್ದೀನಿ. Still the car is picking up like crazy. The best thing about this car is the mid and top end. So 10 ವರ್ಷದ ಗಾಡಿ, ಎನಿ ಟೈಮ್ ನೀವು 4th, 3rd ಇಲ್ಲ 5th ಗೇರಲ್ಲಿ ಆಕ್ಸಿಲೇಟರ್ ಕೊಡಿ, it picks up like that. ಆಮೇಲೆ ನಿಮಗೆ ಬ್ರೇಕಿಂಗ್ ಆಗಲಿ, ಸ್ಟೆಬಿಲಿಟಿ ಆಗಲಿ, ಕಾನ್ಫಿಡೆನ್ಸ್ ಎಲ್ಲೂ ಕಳ್ಕೊಳಲ್ಲ. ದಿಸ್ ಕಾರ್ ಗಿವ್ಸ್ ಯು ಲಾಟ್ ಆಫ್ ಕಾನ್ಫಿಡೆನ್ಸ್ ಆನ್ ದ ರೋಡ್. ಈ ರೋಡ್ ಬಿಡಿ, ನೈಸ್ ರೋಡ್, ಕಚಡೋ ಆಗಿದೆ. ಇಲ್ಲಿ ನೋಡಿ ಪ್ಯಾಚ್ ವರ್ಕ್ ಹೆಂಗೆ ಮಾಡಿದ್ದಾರೆ, ಡರ್ಟಿ ಪ್ಯಾಚ್ ವರ್ಕ್. See the road here, and we pay toll to drive and ride on this road. Uneven patches. ಹಾರೋನು ಚೆನ್ನಾಗಿದೆ. ಸೊ 10 ವರ್ಷ ಆದ್ರೂ ಗಾಡಿ ಖರಾಬ್ ಇದೆ. ಗಾಡಿ ಸೆಕ್ಸಿ ಹೋಗುತ್ತೆ. ಇನ್ನೊಂದಿದೆ GT TSI ಅಂತ ಪೆಟ್ರೋಲು, DSG ಗೇರ್ ಬಾಕ್ಸ್ ಆಟೋಮೆಟಿಕ್ಕು. ದ್ಯಾಟ್ ಈಸ್ ನೆಕ್ಸ್ಟ್ ಲೆವೆಲ್ ಬಾಸ್. ಓಡಿಸಿದ್ದೀನಿ ಕಾರ್ನ, ಆಟೋಮೆಟಿಕ್ ಅನ್ಸೋದೇ ಇಲ್ಲ ಅದು. ನಿಮಗೆ ಶಿಫ್ಟಿಂಗ್ ಆಗಲಿ, ಆ ಫೀಡ್ಬ್ಯಾಕ್ ಆಗಲಿ ಮ್ಯಾನ್ಯಲ್ ಥರನೇ ಅನಿಸುತ್ತೆ. ಐ ಲೈಕ್ ದ ಡಿಸೈನ್ ಆಫ್ ದಿಸ್ Hyundai Creta which is in front of me. Problem with this Hyundai is
ದಿನ ಬೆಳಗಾಗಿಲ್ಲ ಯಾವ್ದಾರ ಒಂದು ಕಾರ್ ಬಿಡ್ತಾನೆ ಇರ್ತಾರೆ ಅವರು. ಒಂದು ಇನ್ಸಿಡೆಂಟ್ ಆಯಿತು. ದೇ ವಾಸ್ ಅ ಫನಿ ಇನ್ಸಿಡೆಂಟ್ ಹ್ಯಾಪನ್ಡ್ ವಿತ್ ಮೈ ಫ್ರೆಂಡ್ 2 years back. He bought a Verna, and within after 2 or 3 weeks they launched new model of Verna, and he was like, okay fine. He bought the new Verna as well, sold off the old Verna. Again after some time they launched one more new shape of Verna. That guy was mad. He was saying, what macha, I bought because I wanted my car to be unique, but these buggers are launching new models. So that's one downside of Hyundai cars. They keep on launching new shapes. The car which is ahead of me, take this car for example. Yenadu Aura anta. Look at the design, man. I mean, totally alien. ಈ ಕಾರ್ನರ್ ಸಖತ್ತಾಗಿ ಇಷ್ಟ ಆಗುತ್ತೆ ನನಗೆ. Yeah, so coming back to the Polo, still I'm very satisfied with the car. It goes crazy. You want stability? Check. You want driving pleasure? Check. Look at this. One more Creta, the black one. Yeah, back to the topic. Stability ವಿಷಯದಲ್ಲಿ ಚೆಕ್, ಡ್ರೈವಿಂಗ್ ಪ್ಲೆಷರ್ ಚೆಕ್, ಹ್ಯಾಂಡ್ಲಿಂಗ್ ಡಬಲ್ ಚೆಕ್, ರೆಸ್ಪಾನ್ಸ್ ಫ್ರಮ್ ದ ಸ್ಟೀರಿಂಗ್ ವೀಲ್, ಓ ಮೈ ಗಾಡ್, ಲವ್ಲಿ. These are all good things about this car, guys, and looks sexy, man. ಒಳ್ಳೆ ಪೋಲೋ ತಗೊಂಡು ಸೆರಾಮಿಕ್ ಕೋಟಿಂಗ್ ಮಾಡ್ದ ಅಂದರೆ ಅವನ ಅಜ್ಜಿ ಹೆಂಗಿರುತ್ತೆ ಗೊತ್ತಾ? ಚಿಕ್ ಮ್ಯಾಗ್ನೆಟ್ ಇದು ಒಂಥರ. ಓನ್ಲಿ ಡೌನ್ ಸೈಡ್ ಆಫ್ ದಿಸ್ ಕಾರ್ ಈಸ್ ಮೈಲೇಜ್. ಓಕೆ, ದಿಸ್ ಹ್ಯಾಸ್ ಹೌ ಮಚ್? 85 bhp and the torque is 175. It's a 1.2 cc TSI engine. Obviously mileage will be less, but not too less. I am getting on highway somewhere around 13, and city I'll get around 10. Amazing machine, guys. If you are a driving enthusiast, you should get a Volkswagen Polo. It just flies, man. I can aram se play with a lot of other cars on the road. Interceptor. Okay. Lefty hogappa. They are talking and aram se going on the road. Where he is going? Yeah, so we have Amaze, but it's automatic and diesel. No fun in that car, guys. There's no synchronization between your pedal and the movement of the car. ಅದರಲ್ಲಿ 3 ಮೋಡ್ ಇದೆ. ಡ್ರೈವ್ ಮೋಡು ನೋಡಿ ಇಲ್ಲಿ. Look at this guy. This is the dangerous road as well. ಹೆಸರಿಗೆ ಮಾತ್ರ ನೈಸ್ ರೋಡು, ಆದರೆ ಈಗ ನೋಡಿದ್ರೆ ಏನಾಯಿತು, ಇಸ್ ನೋ ಹ್ಯಾಂಡ್ ಸಿಗ್ನಲ್ ಆ್ಯಂಡ್ ಫುಲ್ಲು ರಜನಿಕಾಂತ್ ಸ್ಟೈಲಲ್ಲಿ ತೊಗೊಂಬಿಟ್ಟ ರೈಟಿಗೆ. ಗೇರ್ ಡೌನ್ ಆ್ಯಂಡ್ ಗೋ. ಓ, ವಿಚ್ ಬೈಕ್ ವಾಸ್ ದ್ಯಾಟ್? ಇವತ್ತು ಸಂಡೇ, ಐ ಆಮ್ ಫೀಲಿಂಗ್ ರಿಯಲಿ ಬ್ಯಾಡ್, ಐ ಕೆನಾಟ್ ರೈಡ್ ಅಂತ. But yeah, I will be doing a separate video on that, why I am unable to ride my bike anta. Coming back to Amaze story, it's automatic. It has 3 driving modes, one sports, one D mode, another is S mode. Sports I understand, D is for economy. I don't know about other mode, what the fuck it means, but that car is lazy as fuck, man.
ನೀವು ಆಕ್ಸಿಲೇಟ್ರ್ ಕೊಟ್ಟರೆ ಗಾಡಿ ಮುಂದೆ ಹೋಗಲ್ಲ, ಯಾವಾಗೋ ಮುಂದೆ ಹೋಗ್ಬಿಡುತ್ತೆ. ಹೋಲ್ಡ್ ಆನ್ ತಡಿಯಪ್ಪ. ಒಳ್ಳೆ ಕೆಲಸ ಮಾಡ್ದ ಅವನು. ಲೆಟ್ ಮೀ ಟೇಕ್ ದ ಲೆಫ್ಟ್. ಓಕೆ, ಇಲ್ಲಾದರೆ ಒಳ್ಳೇದು. ನನ್ನ ಫಾದರಿಗೆ ಹೇಳಿದೆ ಗೋ ಫಾರ್ ಅ ಡಿಫ್ರೆಂಟ್ ಕಾರ್ ಅಂತ. ಐ ರಿಯಲಿ ಡಿಂಟ್ ಎಂಜಾಯ್ ದ ಕಾರ್. I did a long drive on that car from here to Davangere, but no, it felt really boring. Sync illa nimge, accelerator matte movement ige sync illa. Doesn't have that involvement which a driver wants, and it's very very soft. Amaze is really cushiony suspension vishadalli. If you put 5 people in the car, and if you get a big hump, the dicky will touch the hump, so you will eventually end up damaging the underbody. Ella nodidre I feel this car is more energetic, more involving. After all, it's a German, man. Or the GT lineup ide, they have sports hatch also, GTI. Man, that car is a bomb. Even your normal GT TDI is way more than enough for the Indian roads. Music, man. This was a casual evening drive and a different kind of video which I was planning from a long time. ಕನ್ನಡದಲ್ಲಿ ಸ್ವಲ್ಪ ಮಾತಾಡೋಣ ಅಂತ ಮಿಕ್ಸ್ ಮಾಡೋಣ. ಬೆಂಗಳೂರಲ್ಲಿ ಇದ್ಕೊಂಡು ಕನ್ನಡ ಮಾತಾಡಲಿಲ್ಲ ಅಂದರೆ ಶೇಮ್ ಅದು. ಅಗೇನ್ ನನ್ನ ವರ್ಡ್ಸ್ ಯಾರಿಗೂ ಹರ್ಟ್ ಆಗಬಾರ್ದು. ಇಟ್ ಆಲ್ ಮೈ ಪರ್ಸ್ನಲ್ ಒಪಿನಿಯನ್. ಯೂಸಿಂಗ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮಿಕ್ಸ್ ಆಫ್ ಬೋತ್ ಇಸ್ ಆಲ್ವೇಸ್ ಗುಡ್. ಇಲ್ಲಿ ನೋಡಿ, ಇಲ್ಲಿ ಏನ್ರಿ ಗುಂಡಿಗಳು, ಸುಮ್ಮನೆ ದೇವ್ರಿಗೆ ಟ್ಯಾಕ್ಸ್ ಕಟ್ಟಬೇಕಿದು. ಇಫ್ ಎನಿ ಪ್ರೆಗ್ನೆಂಟ್ ಲೇಡಿ ಕಮ್ಸ್, ಡೆಫಿನೆಟ್ಲಿ ಶಿ ವಿಲ್ ಡೆಲಿವರ್ ಅ ಬೇಬಿ. ದ ಪಾಟ್ಹೋಲ್ಸ್ ಆರ್ ಲೈಕ್ ದ್ಯಾಟ್ ಇನ್ ಬ್ಯಾಂಗ್ಳೂರ್. ಐ ಪರ್ಸ್ನಲಿ ಫೀಲ್ ರೋಡ್ಸ್ ಆರ್ ಬೆಟರ್ ಇನ್ ಅದರ್ ಸ್ಟೇಟ್ಸ್. ಕೇರಳ ಕಣ್ರಿ, ಸೆಕ್ಸಿ ರೋಡ್ಸ್. ದ ರೋಡ್ ಮ್ಯಾನೇಜ್ಮೆಂಟ್ ಇನ್ ಕೇರಳ, ತಮಿಳ್ನಾಡು ಎಸ್ಪೆಷಲಿ ಈಸ್ ಬ್ರಿಲಿಯಂಟ್. ನಾನು ರೈಡ್ ಹೋಗಿದ್ದೀನಿ ತಮಿಳ್ನಾಡುಗೆ. ಏನು ರೋಡ್ಸು ಗೊತ್ತಾ, ನಿಜವಾಗ್ಲೂ ಯು ಕ್ಯಾನ್ ಲಿಟ್ರಲಿ ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್ ಆನ್ ದ ರೋಡ್. ಒಳ್ಳೆ ಕೇಕ್ ಇದ್ದಂಗಿದೆ. ದಟ್ಸ್ ಇಟ್ ಫ್ರೆಂಡ್ಸ್, ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಸೊ ಜಸ್ಟ್ ವೇಟ್ ಫಾರ್ 3 months until I can get back on my bike. Until then, to keep this channel going and to keep you all entertained, why not Volkswagen? I like the steering wheel, I like the horn, I like the logo here, I like the dials, the fit and finish, everything is top class, man. ನಿಜವಾಗ್ಲೂ ಹೇಳ್ತೀನಿ, to be frank, after driving this car, when I drive Amaze, ಮಜಾ ಬರಲ್ಲ. I will not have that much fun. So ಬೇಜಾರಾಗ್ಬಿಡುತ್ತೆ ನನಗೆ. I feel really bored. In fact, Swift is more engaging than Amaze, if you ask me. ಬಾಬಾ ಫುಲ್ ಸ್ಟೈಲ್ ಒಂದು ನೋಡಿ, ಹೆಂಗೆ ಬಿಡಿ ಹಾಕೊಂಡ, ಫುಲ್ ಸ್ವ್ಯಾಗ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. See you in my next vlog. Till then, take care. ಹುಷಾರಾಗಿರಿ. ಎಲ್ಲೇ ಹೋದ್ರೂ ಮಾಸ್ಕ್ ಹಾಕೊಳ್ಳಿ. ಬಿ ಸೇಫ್. ಮತ್ತೆ ಸಿಗೋಣ. ವಿಲ್ ಮೀಟ್ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ನೋ ಹೆಲ್ಮೆಟ್, ನೋ ಮಾಸ್ಕ್. ಗ್ರೇಟ್. ಬೇಡ್ರಪ್ಪ, ಹೆಲ್ಮೆಟ್ ಹಾಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ ಅಂತ ಹೇಳ್ತಾ ಈ ದಿನದ ವ್ಲಾಗ್ ಮುಗಿಸ್ತಾ ಇದ್ದೀನಿ. Take care guys, have a great weekend. Bye bye.